ಕೆಂಗಣ್ಣಿನಿಂದ ಕೆತ್ತರಿಸಿರಿ ನನ್ನನ್ನು ಗೆಲ್ಲಲಾರೆ. ಏಕೆಂದರೆ ಸಖಿಯಲ್ಲಿ ನಿನಗೆ ಕೊಂತೆರಲಿಕ್ಕಾಗುವುದಿಲ್ಲ. ಪರಮೇಸ್ತ್ರಿಯು ಕೊಟ್ಟ ಪಾಶುಪಶಾಸ್ತ್ರ ಪರಮೇಸ್ತ್ರಿ ಅಲ್ವಾ, ಪರಮೇಶ್ವರ. ನೋಡಿ ಬಾಗ್ಬಿಟ್ರೆ ನಾನು ಹೇಳಿಕೊಟ್ಟೆ. ಪರಮೇಶ್ವರ 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 ಮೇಸ್ತ್ರಿ ಸರಿಯಾಗದಲ್ಲ ಬಿಡಬಹುದು. ಶಂಕರನು ಕೊಟ್ಟಂತ ಪಾಶುಪಶಾಸ್ತ್ರ ಬಂದೆ. ಅದಲ್ವಾ ಚಾಕಡಿಗೆ ನೀವಿಬ್ರೊಂದು ಜೋಡಿ ಪಾಶುಪಶಾಸ್ತ್ರ ಅಶ್ವವನ್ನು ಏನು ಪಾರ್ಥ ನನ್ನನ್ನು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡುವೆಯ? ನಾನು ಮುಂದೆ ಬೇಡ, ಗೊಬ್ಬರವಾಹನ ಬೇಡ. ಗೊಬ್ಬರವಾಹನ ಅದೇ ಗೊಬ್ಬರವಾಹನ. ನನ್ಗೆ ನೆನಪಿರುವಂತ ಒಂದು ಅಭಿನಯವನ್ನೇ ಮಾಡ್ತೇನೆ. ನಾನೀಗ ಹಿರಣ್ಯಕಾಶಿಪು ಆಗ್ತೇನೆ. ಹಿರಣ್ಯಕಶ್ಯಪ ಅಡಿಟ್ಟರೆ ನಡುಗುವುದು ಭೂಮಿ, ತಲೆ ಎತ್ತಿದರೆ ಗುಡುಗುವುದು ಆಕಾಶ. ನಾನಾರು ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ. ದ್ರೌಪದಿ ಅಲ್ವಾ? ಇದು ಹಿರಣ್ಯಕಶಿಪು ಹೆಂಡತಿ ದ್ರೌಪದಿ. ಕಯಾದು ದ್ರೌಪದಿ ಭಾಗವತ್ರೆ ದ್ರೌಪದಿ ಆಗಲಿ ಬಿಡ. ದ್ರೌಪದಿ ಕಯಾದು ಹೇಗೆ ಕಯಾದು ಅದಕ್ಕೆ ನಾಟಕದಲ್ಲಿ ನೋಡಿದ್ದೆ. ಏನ್ ನೋಡಿದೆ? ಮೊದಲು ಹಿರಣ್ಯಕಶಿಪು ಇದ್ನ, ನಂಗೆ ನಿದ್ದೆ ಬಂತು. ಎಚ್ಚರಿಕೆಯಾಗಿ ನೋಡುವಾಗ ಅಲ್ಲಿ ದ್ರೌಪದಿ ಇದ್ದಳು. ಅದು ಆಡ್ದವ್ರು ತಪ್ಪಲ್ಲ, ನೀನು ನಿದ್ರೆ ಬಂದಿತ್ತು. ಒಂದೊಂದು ದಿವಸ ಎರಡೆರಡು ಪ್ರಸಂಗ ಮಾಡ್ತೀರಿ. ಎರಡು ಅಂತ 3, 4 ಉಳಿದೆಲ್ಲ ಶಕಿಗೆ ಒಂದೇ ಸಾಕು ಆಗೋದ್ರಿ. ದ್ರೌಪದಿ ಕಯಾದು ಎಲ್ಲಿದ್ದಾನೆ? ಕಯಾದು ನಾ ಜನ್ಮ ಕೊಟ್ಟ ನನ್ನ ಮಗ ತಂದೆಯ ಮಾತನ್ನೇ ಮೀರುತ್ತಾನಂತಾದ್ರೆ ಆ ಪ್ರಹ್ಲಾದನನ್ನ ಸುಮ್ಮನೆ ಬಿಡಲಾರೆ. ಥೋರು ಅತಳ ವಿತಳ ಪಾತಾಳ ಸುರಾತಾಳ ರಸಾತಾಳ ತಳಾತಳ ಉಳುಮಿ ಐತಾಳ್ರ ಮನೆಯೊಳಗೆ ಹೊಕ್ಕೊಂಡಿದ್ರು. ಇವತ್ತು ನಾ ಬಿಡರಲ್ಲಿ. ಥೋರು ಕಯಾದು ತೋರು. ಆ ಕಂಬದಲ್ಲಿರುವನೇ ಆ ಪ್ರಹ್ಲಾದ, ಈ ಕಂಬದೊಳಗಿರ್ಪನೇ ಆ ಪ್ರಹ್ಲಾದ, ಭಾಗವತರ ಪೇಟದೊಳಗಿರ್ಪನೇ ಆ ಪ್ರಹ್ಲಾದ, ಮದ್ದಲೆಗಾರರ ಮದ್ದಲೆಯೊಳಗಿರ್ಪನೇ. ಇಲ್ಲ ನೌಡ್ರ ಚಂಡಿ ನೋಡ್ರಿ, ಇಲ್ಲ ಬೇಡ, ಚಂಡಿ ಒಳಗಿರ್ಪನೆ. ಥೋರು ಮಾತಾಡು ಕಯಾದು, ಮಾತಾಡು. ಇಲ್ಲ ಪಾಪ ಕಯಾದು ಜಗಿ ಎಂತ ಇದೆ ಮಾತು ಬಾಯೇ ತಗುದಿಲ್ಲ. ಇದ್ಯಾವ ಸುಟ್ಟು ಮೇಳದ ಕಲಾವಿದ ಮಾರ ಎಂತ ಕಾಲ ಮೆತ್ತಿ ಆಟೋ ಹಿಡಿದಾಗ್ತದೆ. ಎಂತ ಕೇಳುತ್ತೆ ಗೊತ್ತಾಗಿಲ್ಲ ಮಾರ, ಎಂತ ಕೇಳೂ ಇಲ್ಲ. ನೀ ಇರಲು ಜೊತೆಯಲ್ಲಿ ಭಾಗವತರೆ, ಹುಡುಗಿ ತಾಗುವ ಎಲ್ಲಾ ಲಕ್ಷಣ ಉಂಟು. ನೋಡುವ ಒಂದೆರಡು ಪ್ರಶ್ನೆ ಕೇಳ್ತೇನೆ. ಇದು ನಾನಿವತ್ತು ನಾಟಕದ ಕಲಾವಿದನಾಗಿ ಹಿರಣ್ಯಕಶಿಪುವಾಗಿ ಬಂದಿದ್ದೇನೆ. ಮದುವೆ ನಿಮ್ಮನೆ ಅಮ್ಮ ತಪ್ಪಿ ಹೋಯ್ತಾ? ಭಾಗವತರೆ, ನಾ ಕೇಳುವ ಪ್ರಶ್ನೆ ಅವಳು ಕೊಡುವ ಉತ್ತರ ಅಂತಕ್ಕೊಂದು ಸಂಬಂಧವೇ ಇಲ್ಲ ಸ್ವಾಮಿ. ನಮ್ಮನ್ನು ಅನುಮಾನ ಬರ್ತಾ ಉಂಟು. ಎಂತ ಈ ಹುಡುಗಿ ಕೆಟ್ಟ ಅಂತ ಅನ್ನತ್ತೆ ಎಂತ ಅಣ್ಣ ಯಾರಾದ್ರೂ ಹೇಳಿ ಇವಳು ಕಿವುಡಿಯೇ? ಇವಳು ಕಿವುಡಿ ಲಕ್ಷ್ಮಿ ಬನ್ನಿ ಹೇಳ. ನನ್ನಂತ ಅಮಾಯಕ ಹುಡುಗನ ಬಾಳೆ ಹಾಳಾಗಿ ಹೋಯ್ತಲ್ಲ. ಎಲ್ಲ ಕಿವುಡಿ ನೀನಂತ ನನ್ನ ಮಧ್ಯೆ ಆಗುದ. ಅರಕ್ಷಣ ನನ್ನ ಎದುರು ನಿಂತೆ ತಲೆ ಪೂರ್ಣ ಹೊಡೆದಾಗ್ತೆ. ಮಧ್ಯಾಹ್ನ ಹೊತ್ತು ಜಗಳಲ್ಲಿ ಕೂತ್ಕೊಂಡಿದ್ದೆ, ಬಂದ್ಕೊಂಡು ಅತಿ ಪ್ರಸಂಗ ಮಾತಾಡಿದ ಜಾಗ್ರತೆ ಇಲ್ಲಿ. ಏನು ಊಟ ಮಾಡ್ಲಿಕ್ಕೆ ಬಿಡುದಿಲ್ವಾ? ಎಷ್ಟು ಮಂದಿ ತಿರುಗಾಟ ಮಾಡೋದು ನೀನು? ನಿನ್ನಂತವರಿಂದ ಪ್ರಪಂಚವೇ ಹಾಳಾಗ್ತಾ ಉಂಟು. ನಿನ್ನ ಸುಮ್ಮನೆ ಬಿಡ್ಲಿಕ್ಕಿಲ್ಲ ನಾನು. ನಿನ್ನ ಸರಿ ಬುದ್ಧಿ ಕಲಿಸ್ತೇನೆ. ಹಣ ಮಾಡಿ ನಿನ್ನ ಕೊಡ್ಲಿಕ್ಕೆ ನನ್ನನ್ನು ಏನು ಕೂಡ ಇಲ್ಲ ಅಂತ ಹೇಳಿದ್ರು. ಅವನ್ನೆಲ್ಲ ಓದಿ ನೀನು ಸರಿ ಕೊಟ್ಟು ನಿನಗೆ 4 ಬೇನಿಗೆ ಬಾರಿಸಿ ನಿನ್ನ ಬೆನ್ನೆಲ್ಲ ಮಾತುಂಡೆ ಮಾಡಿ ಬಿಡ್ತೀನಿ ನಾನು. ಎಂದೂ ತಿಳ್ಕೊಂಡೆ ಒಂದು ಮಾತಾಡಿದ್ರು ಪೂರ್ಣ ಹೊಡೆದಾಗ್ತೆ. ಸಾಕಾಗತ್ತೆ. ಅಣ್ಣ ಬಂದ್ಕೊಂಡು ಮಾತಾಡ್ತಿದ್ಯಾ? ಅಣ್ಣ ಏ ಅಣ್ಣ ನೀಲಾಂಜನ ಸಮಾರಂಭ
ಓ ಶನೇಶ್ವರ, ನನಗೆ ಯಾಕೆ ಗ್ರಾಚಾರ ಹೀಗೆ ಕಂಡ್ರೆ ಶನಿ ಆ ಮನೇಲಿದ್ದ ಈ ಮನೇಲಿದ್ದ ಅಂತ ಹೇಳಿದ್ರು, ನಮ್ಮ ಮನೇಲೇ ಬಂದ್ಕೊಂಡಿದ್ಯಾ ಶನಿದೇವ್ರೆ? ನಿನಗೊಂದು ಕಪ್ಪು ಎಳ್ಳು ಬಿಡ್ತೇನೆ ನಿನಗೆ, ಕರೆ ಹೇಳಿ ಬಿಡ್ತೇನೆ ನಿನಗೆ ದೇವ್ರೆ. ಬರೀ ಹೇಳ್ತಕ್ಕ ನಿನ್ ಬಾಯಿಗೆ ನಾ ಶನೀಶ್ವರ ಅಲ್ಲ ಮಾರಾಯ. ಮತ್ತೆ ನಾನು ಇದು ಹಿರಣ್ಯಕಶಿಪು. ಓ ಧರ್ಮ, ಏನು ನಿನ್ನ ಕರ್ಮ? ಎಲ್ಲ ನಿನ್ನ ತಂಗಿಗಾಗಿ ಪ್ರಾರಾಬ್ಧ ಕರ್ಮ. ಹಿರಣ್ಯಕಶಿಪು, ಹೌದು. ನೀವು ಬಂದು ಹೇಳಿದ್ ಕೇಳಿದೆ ನಾನು. ಎಲ್ಲಿದ್ದಾನೆ ಪ್ರಹ್ಲಾದ? ಬಂದ್ಕೊಂಡು ಕೇಳಿದೆ ಅಂತ, ಎಲ್ಲಿದ್ದಾನೆ ಪ್ರಹ್ಲಾದ? ಹಾ. ಆ ಕಂಬದಲ್ಲಿದ್ದಾನೆ, ಹಾ. ಈ ಕಂಬದಲ್ಲಿದ್ದಾನೆ, ಹಾ. ಭಾಗವತರ ಪೇಟದಲ್ಲಿದ್ದಾನೆ. ಹೌದು. ಭಾಗವತರ ಪೇಟದಲ್ಲಿ ಬೇಕಾದ್ರೂ ಇರಲಿ, ಭಾಗವತರ ಚೀನದಲ್ಲಿ ಬೇಕಾದ್ರೂ ಇರಲಿ, ನಿಂಗೇನ್ ಸಮಸ್ಯೆ? ಆಹಾ, ಚಂಡೆಗಾರರ ಚಂಡೆಯಲ್ಲಿದ್ದಾನೆ. ಹೌದು. ಚಂಡೆಗಾರರ ಚಂಡೆಯಲ್ಲಿ ಬೇಕಾದ್ರೂ ಇರಲಿ, ಹಾ. ಅಂಗಿಲ್ ಬೇಕಾದ್ರೂ ಇರಲಿ, ನಿಂಗೆಂತ ಸಮಸ್ಯೆ? ಹೌದಲ್ಲ, ಹೀಗೆ ಹೇಳಿದ್ರೆ ಮತ್ತೆ ಒಪ್ತಾಳ ಅವರು? ಒಪ್ಪುದೇ ಬೇಡ, ಅಗತ್ಯ ಇಲ್ಲ. ಏನು? ನಿನ್ನ ತಂಗಿ ಒಬ್ಬಳು ಕಿವುಡು ಎನ್ನುವ ಸತ್ಯ ಸಂಗತಿಯನ್ನ ನಾನು ಇವತ್ತು ತಿಳ್ಕೊಂಡಿದ್ದೇನೆ. ಏನಂತೆ? ಏಯ್! ನನ್ನ ತಂಗಿ ಕೆಪ್ಪಿ ಎಲ್ಲ ನಿನ್ನ ಬಿಡ್ತೇನೆ. ಆ ದಿವಸ ನನ್ನ ಕಣ್ಣನ್ನು ತೆಗೆದೆ, ಹಾ. ಈ ದಿವಸ ಕೂಗಿ ನನ್ನ ತಂಗಿ ಕಿವಿಯನ್ನು ತೆಗೆದ್ಯಾ? ಯಾಕೆ ಹೀಗೆ ಮಾಡ್ಬೇಕು? ನೀ ಮನುಷ್ಯನ ಪುಣ್ಯ. ಮದುವೆ ಆಗದಿದ್ರು ಬೇಡ ಇತ್ತು, ನನ್ನ ತಂಗಿ ಯಾಕೆ ಕಿವಿಡಿ ಮಾಡಿದೆ? ಮನುಷ್ಯತ್ವ ಉಂಟ. ಆ ಅಂಗವಿಕಲತೆಯನ್ನು ಹೊಂದಿರುವ ನಿನ್ನ ತಂಗಿಯನ್ನ ಅಮಾಯಕನಾದ ನನ್ನ ಕಟ್ಲಿಕ್ಕೆ ನೋಡ್ತೀಯ? ನೀನು ಬೇಡ, ನಿನ್ನ ತಂಗಿಯೂ ಬೇಡ. ನಿನ್ನ ತಂಗಿ ಕುಕ್ಕಿ ಹಾಗೆ ಹೇಳ್ಬೇಡ, ಮದುವೆ ಆಗುದಿಲ್ಲ, ಆಗುದಿಲ್ಲ. ಆಗ ಎಂತ ಮಾಡ್ತೆ? ಆಗ ಮದುವೆ ಆಗದಮ್ಮ ಆಗುದಿಲ್ಲ, ಎಂತ ಮಾಡ್ತೆ? ಆಕ್ಷೆ ಇಲ್ವಾ? ಆಗುದಿಲ್ಲ, ಆಗುದಿಲ್ಲ ಅಂತ ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡ್ತೆ? ನೇರವಾಗಿ ಮಹಾರಾಜರ ಹತ್ರ ಹೋಗ್ತೇನೆ. ಹಾ. ಮಹಾರಾಜರ ಹತ್ರ ಹೋಗಿ ಹೇಳ್ತೇನೆ ನಾನು, ಹಾ. ಈ ಪುಣ್ಯಾತ್ಮ ಧರ್ಮ ಎನ್ನುವವ ನಾನು ಇಲ್ಲದೆ ಇರುವ ಸಮಯದಲ್ಲಿ ನಮ್ಮನೆಗೆ ಬಂದುಕೊಂಡು ಒಗ್ಗರಣೆ ಹಾಕಿದ್ರ ಪರಿಣಾಮ ಸಾರಿ ಮತ್ತು ಊರು ತುಂಬ ಪರಿಮಾಣ ಬರ್ತಾ ಉಂಟು. ಯಾರ ಸಾರಿ ಒಗ್ಗರಣೆ ಹಾಕಿದಾರೋ ಅವರೇ ಊಟ ಮಾಡುವಾಗ ಆಗ್ಬೇಕು ಮಹಾರಾಜರೇ. ನಾನು ಇಲ್ಲದೆ ಇರುವ ಹೊತ್ತಿನಲ್ಲಿ ನಮ್ಮನೆಗೆ ಬಂದ್ರ ಪರಿಣಾಮ ನನ್ನ ತಂಗಿ ಈಗ 3 ತಿಂಗಳ ಗರ್ಭಿಣಿ. ಅದಕ್ಕೆ ಕಾರಣ ಇವನೇ. ಮದುವೆ ಮಾಡಿಸಿ ಮಹಾರಾಜರೇ ಹೇಳ್ತೆ. ಬಾಬಾ, ಏನು ಬಾಬಾ? ಯಾಕೆ ಸುಳ್ಳು ಹೇಳ್ತೆ ಬಾಬಾ? ಮತ್ತೆಂತ? ಆಗಿದ್ದೆಲ್ಲ ಎಂತ ತಪ್ಪು ಕೆಲಸ ಮಾಡ್ತಾವ ಅಲ್ಲ. ಮತ್ತೆ ಯಾಕೆ ಮದುವೆ ನಿನಗೆ? ನೀ ಮಾರಾಟ ಹೋಗುದು ಬೇಡ. ಹ, ನಾನು ನಿನ್ ತಂಗಿ ಮದುವೆ ಹಾಕಿ ಇದು ಆಗುದು ಹೌದಲ್ಲ? ಮೂರು ನನ್ನ ಭಾವ ಅಂದ್ರೆ ಹೀಗೆ. ಆಯ್ತು ಬಾಬಾ. ಯಾವಾಗ ಎಲ್ಲಿ ಅಂತ ಹೇಳು, ಆದ್ರೆ ಇನ್ನು ಅವ್ರು ಸಂಪೂರ್ಣ ಒಪ್ಕೊಳ್ಬೇಕು ನೀನು. ನಂಗೆ ಇನ್ನೂ ಪುರುಷೊತ್ತು ಉಂಟು. ಹೌದಾ? ಇನ್ನೂ ವೇಷ ಮಾಡ್ತಾ ಬರ್ತೆ. ಆಯ್ತು. ನಿನ್ ತಂಗಿನ ಮದುವೆ ಆಗಿಯೇ ಆಗ್ತೆ. ಎಂತ ಬೇಕಾದ್ರೆ ಬರ್ತೆ. ಮನೆಗೆ ಆ ದಿನ ಬಂದು ಹೊತ್ತೇನು ಯಾರಿಗೆ ಬೈತೀಯ? ಇಲ್ಲ ಬಾಬಾ, ನಾ ಮದುವೆ ಆಗ್ತೆ ಬರ್ತೆ. ಅದು ಚೀಲ, ಅದು ಗದೆ. ಕೆಳಗಿರುವುದು ಹೆಚ್ಚು ಮೇಲೆ ಮಹಾರಾಜರ ಹತ್ರ ದೂರು ಕೊಡ್ತೆ ಎನ್ನುವುದಾಗಿ ಹೆದರ್ತೀಯಾಯೇ ಮಾರುತ್ತಿ. ಒಗ್ಗರಣೆ ನಿನ್ ಮನೆಯಲ್ಲಿ ಹಾಕುದಲ್ಲ, ಒಬ್ಬನೇ ಸಿಕ್ಕ ಒಗ್ಗರಣೆ ನಿಂಗೆ ಹಾಕ್ತೆ. ಭಾಗವತ್ರೆ, ನಾನು ನಮ್ಮನೇಲಿರುವ ಪಾತ್ರೆ ಎಲ್ಲ ಜಾಗ್ರತೆ ಮಾಡ್ಬೇಕಾಯ್ತಲ್ಲ ಏನೇ ಒಂದು ಹೆದರಿಸಿದ ಕಾರು ಮದುವೆ ಆಗ್ತೇನೆ ಹೇಳಿದ್ದಾರೆ. ನಿರೀಕ್ಷೆಲೇ ಇರು.